ಕೋಲಾರದ ಹಾಲು ಒಕ್ಕೂಟ ಸಭೆಯಲ್ಲಿ ಗದ್ದಲ ಆಗ್ಬಿಟ್ಟಿದೆ. ಏನು ಗದ್ದಲ ಆಯಿತು ಇಲ್ಲಿ ಅನ್ನುವಂಥದ್ದನ್ನು ನೋಡೋಣ. ಕೋಲಾರ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಸಭೆ ಇತ್ತು ಇವತ್ತು. ಆಡಳಿತಾಧಿಕಾರಿ ಡಾಕ್ಟರ್ ಮೈತ್ರಿ ಅಧ್ಯಕ್ಷತೆಯಲ್ಲಿ ಕರೆದಿದ್ದಂಥ ಸಭೆ ಇದು. ಕೊಮುಲ್ ಕ್ಷೇತ್ರ ಪುನರ್ವಿಂಗಡಣೆಯ ಬಗ್ಗೆ ನಿರ್ಣಯವನ್ನ ಅಂಗೀಕಾರದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ರು. ಈ ವೇಳೆ ಸಭೆಯಲ್ಲಿ ಅನುಮೋದನೆ ಮಾಡುತ್ತಿದ್ದಂತೆ ಗದ್ದಲ ಆಗಿದೆ. ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಬಣದ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಚರ್ಚೆಗೆ ಅವಕಾಶ ನೀಡದೆ ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಮಾಲೂರು ಶಾಸಕ ನಂಜೇಗೌಡ ಬಣದ ಕಾರ್ಯಕರ್ತರಿಂದ ಅವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಮಾಲೂರು ಶಾಸಕ ನಂಜೇಗೌಡ ಬಣದ ಕಾರ್ಯಕರ್ತರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಈ ಕಡೆಗೆ ಇನ್ನೊಂದು ರೀತಿಯಾದಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಗದ್ದಲ ಆಗಿದೆ ಇದರಲ್ಲಿ. ನನ್ನ ಕೋಲಾರ ಪ್ರತಿನಿಧಿ ನನ್ನ ಸಹೋದ್ಯೋಗಿ ರವಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವಿ, ಈ ಗದ್ದಲಕ್ಕೆ ಕಾರಣ ಆಗಿದ್ದೇನು? ಇದನ್ನ ನಿರ್ಣಯವನ್ನ ಕ್ಷೇತ್ರ ಪುನರ್ವಿಂಗಡಣೆ ವಿಚಾರ ಮಾತ್ರ ಈ ಗದ್ದಲಕ್ಕೆ ಕಾರಣವಾಗಿದೆ ಅಥವಾ ಬೇರೆ ಏನಾದರೂ ಉದ್ದೇಶ ಇತ್ತಾ ಇದರಲ್ಲಿ? ಖಂಡಿತ ಅರುಣ್, ಬೇರೆ ಉದ್ದೇಶಗಳು ಕೂಡ ಇದರಲ್ಲಿ ಅಡಗಿರ್ತಕ್ಕಂಥದ್ದು, ಅಂದ್ರೆ ರಾಜಕೀಯ ಪ್ರತಿಷ್ಠೆಗಳು ಕೂಡ ಇದರಲ್ಲಿ ಅಡಗಿರ್ತಕ್ಕಂಥದ್ದು. ಬಂಗಾರಪೇಟೆ ಕ್ಷೇತ್ರದ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಜೊತೆಗೆ ಮಾಲೂರು ಕ್ಷೇತ್ರದ ಶಾಸಕ ಕೆ.ವೈ. ನಂಜೇಗೌಡರ ಮಧ್ಯೆ ಏರ್ಪಟ್ಟಿರ್ತಕ್ಕಂಥ ಪ್ರತಿಷ್ಠೆ ಜೊತೆಗೆ ಇತ್ತೀಚೆಗಷ್ಟೇ ನ್ಯಾಯಾಲಯ ಒಂದು ಆದೇಶವನ್ನು ಮಾಡಿದೆ. ಕ್ಷೇತ್ರ ವಿಂಗಡಣೆ ವಿಚಾರದಲ್ಲಿ 12:5 ಅನುಪಾತದಲ್ಲಿ ಕ್ಷೇತ್ರ ವಿಂಗಡಣೆಗೆ ಅನುಮೋದನೆಯನ್ನು ಪಡೆದು ಬಳಿಕ ಚುನಾವಣೆ ಮಾಡಬೇಕು ಅನ್ನೋ ಒಂದು ಆದೇಶವನ್ನ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಸಾಮಾನ್ಯ ಸಭೆಯನ್ನ ಕರೆಯಲಾಗಿತ್ತು. ಈ ಸಾಮಾನ್ಯ ಸಭೆಯಲ್ಲಿ ಇವತ್ತು ಇಬ್ಬರ ಶಾಸಕರ ಮಧ್ಯೆ ಒಂದು ಪ್ರತಿಷ್ಠೆ ಮತ್ತೆ ಪೈಪೋಟಿ ಏರ್ಪಟ್ಟ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ಗದ್ದಲ ಉಂಟಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಏನು ಶಾಸಕ ನಂಜೇಗೌಡ ಅವರ ಪ್ರತಿಷ್ಠೆ ಹೆಚ್ಚಾಯಿತು. ಜೊತೆಗೆ ಅವರ ಅಧ್ಯಕ್ಷತೆಯಲ್ಲಿ ಅವರ ಒಂದು ಮೇಲ್ಗೈ ಸಾಧಿಸಿದ್ರು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಏನು 12:5 ಅನುಪಾತಕ್ಕೆ ಎಲ್ಲರೂ ಸಹಮತವನ್ನ ಕೊಡುವ ಮೂಲಕ 80% ಸಹಮತವನ್ನ ಕೊಡುವ ಮೂಲಕ ಈ ಒಂದು ಇಲ್ಲಿ ಮೇಲ್ಗೈ ಸಾಧಿಸಿದ್ರು ಅನ್ನೋ ಕಾರಣಕ್ಕೆ ಇಲ್ಲಿ ಒಂದು ಗದ್ದಲ ಶುರುವಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಮೈತ್ರಿ ಏನಿದ್ದಾರೆ ಆಡಳಿತಾಧಿಕಾರಿ, ಇವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೀತಾ ಇತ್ತು. ಇವರು ಅಧ್ಯಕ್ಷತೆಯಲ್ಲಿ ಸಭೆಯ ಅನುಮೋದನೆಯನ್ನ ಪಡೆದು ನ್ಯಾಯಾಲಯಕ್ಕೆ ಒಪ್ಪಿಸಬೇಕು. ಅದಾದ ಬಳಿಕ ಚುನಾವಣೆಯನ್ನ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಇವತ್ತು ಸಭೆಯನ್ನ ಕರೆಯಲಾಗಿತ್ತು. ಈ ಸಭೆಯಲ್ಲಿ ಇಬ್ಬರು ಶಾಸಕರ ಪ್ರತಿಷ್ಠೆ ಇಲ್ಲಿ ಮೇಲಾಟ ಮತ್ತೆ ಇದಕ್ಕೆಲ್ಲ ಕೂಡ ಗದ್ದಲಕ್ಕೆ ಪ್ರಮುಖ ಕಾರಣ ಆಗಿತ್ತು. ಅರುಣ್. ಓಕೆ ರವಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇಲ್ಲಿ ಆಗಿರುವಂಥದ್ದು ಇಷ್ಟೇ. ಕೊಮುಲ್ ಕ್ಷೇತ್ರ ಪುನರ್ವಿಂಗಡಣೆ ಮಾಡ್ತಾ ಇರುವಂಥ ವಿಚಾರಕ್ಕೆ ಇಲ್ಲಿ ಗದ್ದಲ ಆಗಿದೆ ಅಂತಿದ್ದಾರೆ. ಬಟ್ ಪ್ರತಿಷ್ಠೆ ಇಲ್ಲಿ ಅತಿ ಮುಖ್ಯವಾಗಿ ಕಾರಣ ಆಗಿದೆ ಇಬ್ಬರ ಶಾಸಕರ ನಡುವೆ. ಹಾಗಾಗಿನೇ ಗದ್ದಲ ಆಗಿದೆ. ಕೊನೆಗೂ ಕೂಡ ಅದು ಇತ್ಯರ್ಥವೂ ಕೂಡ ಅದನ್ನು ಕಾಣಿಸ್ತಾ ಇದೆ.